ಬರೀ ಲಿಂಗಾಯತರ ಅಟ್ಟೆ ಓಟ್ ಹಾಕ್ಲಿ. ಲಿಂಗಾಯತರು ಎಷ್ಟು ಅದಾರ? ಎಲ್ಲರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರು ಒಳಗೆ ಎಲ್ಲ ಕ್ಯಾಮಿ ಹಾಕೊಂಡಾರ್ತ ಹೋಗಿ ಕಾಲು ಮುಗಿತಾರೆ ಇವರಿಗೆ. ಈ ಬೇರೆ ಡ್ರೆಸ್ ಹಾಕೊಂಡು ನಿಂದ್ರತ್ ಹೇಳ್ರಿ, ಯಾರು ಕಾಲು ಮುಗಿಯೋದ್ರ? ಹಸಿರು ಹಾಕೊಂಡು ನಿಂದ್ರತ್ ಹೇಳ್ರಿ ಬಸವಣ್ಣದು. ಹಾಂ, ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯ್ತು. ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನು ಬಿಡಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ, ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನು ಮಾಡಿದ್ರಿ, ಸರಳ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಅಡ್ಡಾಡ್ಯಾರ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನು ಹೇಳ್ಯಾರ, ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡಬೇಡ್ರಿ, ನಮ್ಮದೇ ಫೋಟೋ ಇಡ್ರಿ, ನಮ್ಮದೇ ಪಾದ ಪೂಜೆ ಮಾಡಿರಿ, ಬಸವಣ್ಣನೊಂದು ಇಡ್ರಿ, ನಮ್ಮದೊಂದು ಇಡ್ರಿ ಅಂದಂಗೆ ಇಂಡೈರೆಕ್ಟ್. ಅದಕ್ಕೆ ನಾವು ಬಸವಣ್ಣಂದು ಇಡೋರೆ, ಪಂಚಪೀಠದ್ದು ಇಡೋರೆ. ನಮ್ಮ ಹೃದಯದಾಗ ರಾಮನೂ ಅದಾನ, ಸೀತಾಳು ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನೂ ಅದಾನ. ಎಲ್ಲರನ್ನೂ ನಾವು ನಂಬೋರೇ ಸನಾತನ ಧರ್ಮಿಗಳು. ಎಂ ಬಿ ಪಾಟೀಲ್ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗಿದಾರೇನು? ಅವ್ರ ಮನ್ಯಾನ ಜಗಲಿ ಮ್ಯಾಗ. ಇವ್ರು ಏನು ಮಾಡ್ದಲ್ಲ ಸರ್, ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ, ನಿಮ್ಮ ಮನೆ ದೇವ್ರು ಅಂತೇಳಿ ತೊರವಿ ಮಹಾಲಕ್ಷ್ಮಿಗೆ ಹೋಗ್ತೀರಿ. ನಾವು ಇವೆಲ್ಲ ಬಿಡ್ಬೇಕಲ್ಲ. ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ. ನಾವು ಸಾಬ್ರಂಗ, ನಾವು ಬರೀ ಲಿಂಗಾನೇ ನಂಬ್ತೀವಿ. ಹಾಂ, ಯಾಕಂದ್ರೆ ಇಸ್ಲಾಮ ನಾವು ಒಂದು ಇವತ್ತು ಶಾನೆಹಳ್ಳಿ ಅವ್ನು ನಿಜಗುಣಾನಂದ ಹೇಳ್ತಾನಲ್ಲ. ಏನು ಹೇಳ್ತಾನೆ ನಿಜಗುಣಾನಂದ? ಕಲ್ಲು ದೇವರು. ಇದು ಈ ಲಿಂಗ ಎದರಲ್ಲೇ ಮಾಡ್ತಾರ್ರಿ? ಈಶ್ವರ ಎದ್ರದ ಲಿಂಗ ಅದಾವ, ಕಲ್ಲಿಂದ ಐತಿ. ಅದನ್ನೇ ಪೂಜೆ ಮಾಡ್ತೀರಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದನೆ ಏನು ಬೇರೆ ಅಂದಾರೇನು? ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಏನು ಮಾಡಿ ಕೊಟ್ಟಿದ್ದಾರೆ ಸರ್? ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುಹುಗಳಿಲ್ಲ. ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವರ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು, ಅವ್ರನ್ನ ಎಲ್ಲೂ ಪ್ರಥಮ ಜಗದ್ಗುರು ತಂದಿಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದಿಲ್ಲ. ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನಮಾನ ಎತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನಮ ಎತ್ತಿದ್ವಿ. ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ತ. ಅದಕ್ಕೆ ಆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನೂ ಹಿಂದೂ ಧರ್ಮದ್ದೇ, ನಮಃ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರು ಬದಲಾವಣೆ, ನಮಃ ಶಿವಾಯ ಅಂದ್ರೇನು, ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರೆ ಅಲ್ಲ ಬಸವಣ್ಣ ಅನ್ಬೇಕಾಗ್ತದೆ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ. ಬಸವಣ್ಣ ಯಾರು?